ಹಾಯ್ ವೆಲ್ಕಮ್ ಟು ದ ಗಣೇಶ್ ರೇಸ್ ವಿಡಿಯೋ. ಲಾಸ್ಟ್ ಟೈಮ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರೀ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ ಪಂಜಾಬ್. ಮೇನ್ ಗುರು CSK ಆದ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿಲೇಬೇಕು. ಒಟ್ನಲ್ಲಿ ಇದು ಸ್ಲೋ ಪಿಚ್ ಅಂತಾರೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ CSK ಹೋಮ್ ಗ್ರೌಂಡ್ ಅಂದಾಗ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ನ ತೋರಿಸ್ತಾರೆ. ಒಟ್ನಲ್ಲಿ ಈ ಸೀಸನ್ CSK ಸಿಕ್ಕಾಪಟ್ಟೆ ಕಳಪೆ ಸೀಸನ್ ಅನ್ಬೋದು. ಯಾಕೆಂದ್ರೆ CSK ಓಪನಿಂಗ್ ಆಗಲಿ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗು ಯಾರು ಮಾಡ್ತಿಲ್ಲ ಅನ್ಬೋದು. ಒಟ್ಟಲ್ಲಿ ಮೇನ್ ಗುರು ಇಲ್ಲಿ CSK ಬ್ಯಾಟಿಂಗು ಸಿಕ್ಕಾಬಿಟ್ಟೆ ತೀರಾ ಕಳಪೆಗೆ ಆಡ್ತವ್ರೆ. ಒಟ್ಟಲ್ಲಿ ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಡೌಟ್ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ CSK ಪಂಜಾಬ್ ಅಂದಾಗ ಸಿಕ್ಕಾಪಟ್ಟೆ ಪಂಜಾಬ್ ಅಗ್ರೆಸಿವ್ನೆಸ್ ನ ತೋರಿಸ್ತಾರೆ ಅನ್ಬೋದು. ಒಟ್ನಲ್ಲಿ ಈ ಸತಿ ಪಂಜಾಬ್ CSK ಅಂದಾಗ ನನ್ನ ಪ್ರಕಾರ ಪಂಜಾಬ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಏಕೆಂದ್ರೆ ಇಲ್ಲಿ ಪಂಜಾಬ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಪಂಜಾಬ್ ಅವರು ಒಟ್ನಲ್ಲಿ ಮೇನು ಇಲ್ಲಿ ಲೋ ಸ್ಕೋರ್ ಆಗಿರೋದು ನೋಡೋದಾದ್ರೆ ಒಟ್ನಲ್ಲಿ 120 ಆಗಿದೆ. 125 ಹೈ ಸ್ಕೋರ್ ನೋಡೋದಾದ್ರೆ 150 140 ಹೊಡಿಲೇಬೇಕು ಒಟ್ನಲ್ಲಿ ಅನ್ಕೋತೀನಿ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಯಾವುದೇ ಮ್ಯಾಚ್ ಆಡಿದ್ರು ಒಟ್ನಲ್ಲಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ತುಂಬಾ ಚೆನ್ನಾಗಿ ಆಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. CSK ಅವರು ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಿಲ್ಲ. ಒಟ್ನಲ್ಲಿ ಏನೇ ಹೋಮ್ ಗ್ರೌಂಡ್ ಇದ್ರು ಅವೇ ಗ್ರೌಂಡ್ ಇದ್ರು ಅಂತ ಹೇಳ್ಕೊಳ್ಳೋಣ ಆಟ ಆಡ್ತಿಲ್ಲ ಅನ್ಬೋದು. ಒಟ್ನಲ್ಲಿ CSK ಓಪನಿಂಗ್ ಆಗಲಿ ಮಿಡಲ್ ಆರ್ಡರ್ಗಳಾಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಮೇನು ಇಲ್ಲಿ ಶಿವಮ್ ದೂಬೆ ರವೀಂದ್ರ ಜಡೇಜಾ ರನ್ ಹೊಡೆದ್ರು ಧೋನಿ ಹೊಡೆದ್ರು ಅಂತ ಹೇಳ್ಕೊಳ್ಳೋ ಆಟ ಯಾರು ಆಡ್ತಿಲ್ಲ ಅನ್ಬೋದು. ಇಲ್ಲಿ ಪಂಜಾಬ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಯಾಕೆಂದ್ರೆ ಪಂಜಾಬ್ ಅಲ್ಲಿ ಒಟ್ನಲ್ಲಿ ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿನೇ ಇವರು ಔಟ್ ಆಯ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನು ಇಲ್ಲಿ ಶಶಾಂಕ್ ಸಿಂಗ್ ಆಗ್ಲಿ ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಆಗ್ಲಿ ಇಲ್ಲಿ ಮ್ಯಾಕ್ಸ್ವೆಲ್ ಇಂದ ರನ್ ಬರಬೇಕು. ಒಟ್ನಲ್ಲಿ ಪಂಜಾಬ್ ಅವರು ಕಡಕ ಕಾಣ್ತವ್ರೆ ಅನ್ಬೋದು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. CSK ಈಸಿಯಾಗಿ ಬಿಟ್ಕೊಡಿಲ್ಲ. ಆಲ್ಮೋಸ್ಟ್ CSK ಅವರು ಟೂರ್ನಮೆಂಟ್ ಆಚೆನೆ ಈ ಮ್ಯಾಚ್ ಗೆದ್ರು ಕ್ವಾಲಿಫೈ ಆಗೋ ಚಾನ್ಸಸ್ 99% ಕಷ್ಟ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಪಂಜಾಬ್ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದ್ರೆ ಪಂಜಾಬ್ ಟೀಮಲ್ಲಿ ನೋಡೋದ್ರೆ ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿರ್ತಾರೆ. ಶಶಾಂಕ್ ಸಿಂಗು ಪೃಥ್ವಿ ಸಿಂಗು ಒಟ್ನಲ್ಲಿ ಮ್ಯಾಕ್ಸ್ವೆಲ್ ಒಟ್ನಲ್ಲಿ ಮೇನ್ ಗುರು ಇವ್ರದ್ದು ಸಿಕ್ಕಾಪಟ್ಟೆ ಆಲ್ರೌಂಡರ್ ಕಡಕ್ ಇದೆ ಅನ್ಬೋದು. ಒಟ್ನಲ್ಲಿ ಚಹಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಲ್ಲಿ ಹರ್ಷದ್ ಸಿಂಗ್ ಅಷ್ಟೇ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಪಂಜಾಬ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ಯಾಕೆಂದ್ರೆ ಇಲ್ಲಿ ಪಂಜಾಬ್ ಸಿಕ್ಕಾಪಟ್ಟೆ ಕಡಕ್ ಕಾಣ್ತಿದ್ದಾರೆ ಅನ್ಬೋದು. ಯಾಕೆಂದ್ರೆ ಪಂಜಾಬ್ ಅವರು ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಒಂದೊಳ್ಳೆ ಕ್ಯಾಪ್ಟನ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಟೇಬಲ್ ಟಾಪ್ ಅಲ್ಲಿ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಮೇನು ಇಲ್ಲಿ ಪ್ರಿಯಾಂಕ್ ಆಚಾರ್ಯ ಆಗಲಿ ಶಶಾಂಕ್ ಸಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಮ್ಯಾಕ್ಸ್ವೆಲ್ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಅಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡ್ತಿಲ್ಲ ಒಟ್ಟಲ್ಲಿ. ಈಗ ಪಂಜಾಬ್ ಟೀಮ್ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಯಾರಪ್ಪ ಇರ್ತಾರೆ ಅಂದ್ರೆ CSK ಟೀಮಲ್ಲಿ ಧೋನಿ ಕ್ಯಾಪ್ಟನ್ ಆಗಿ ಇರ್ತಾರೆ. ಒಟ್ನಲ್ಲಿ ಮೇನ್ ಗುರು ಧೋನಿ ಅಂದಾಗೆಲ್ಲ ಅಗ್ರೆಸಿವ್ನೆಸ್ ನ ತೋರಿಸ್ತಾರೆ ಅನ್ಬೋದು. ಒಟ್ನಲ್ಲಿ ನನ್ನ ಪ್ರಕಾರ ಈ ಮ್ಯಾಚ್ ಅಲ್ಲಿ ಟೀಮ್ ಚೇಂಜ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದ್ರು ಇಲ್ಲಿ ಇವರು ಮ್ಯಾಚ್ ಗೆದ್ರು ಏನೋ ಮ್ಯಾಟ್ರ್ ಆಗಲ್ಲ ಅನ್ಬೋದು. ಇಲ್ಲಿ ವಿಜಯ್ ಶಂಕರ್ ಆಗಲಿ ನೂರಾಗಲಿ ಒಟ್ನಲ್ಲಿ ಇವರು ತುಂಬ ಚೆನ್ನಾಗಿ ಆಡಬೇಕು. ಒಟ್ನಲ್ಲಿ ಇವ್ರದ್ದು ಸಿಕ್ಕಾಪಟ್ಟೆ ಓಪನಿಂಗ್ ಸ್ಟ್ರಗಲ್ ಪಡ್ತಿದೆ. ತೀರಾ ಕಳಪೆ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ರವೀಂದ್ರ ಆಗಲಿ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅನ್ಬೋದು. ಇಲ್ಲಿ ಡೆವನ್ ಕಾನ್ವೆ ಆಗಲಿ ಅವರೊಬ್ಬರೇ ನಿಂತ್ಕೊಂಡು ಆಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಅನ್ಬೋದು. ರವೀಂದ್ರ ಜಡೇಜಾ ಶಿವಮ್ ದೂಬೆ ಒಟ್ನಲ್ಲಿ ಇವರಿಬ್ರು ಔಟ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡೋದಂತ ಖಚಿತ ಅನ್ಬೋದು. ಒಟ್ನಲ್ಲಿ ಧೋನಿ ಲಾಸ್ಟ್ ಅವರು ಬಂದ್ರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಕಷ್ಟ ಅನ್ಬೋದು. ಒಟ್ನಲ್ಲಿ ಮತೀಶಾ ಪತಿರಾನ ವಿಕೆಟ್ ಅಂತ ತೆಗಿತಿಲ್ಲ. ಒಟ್ನಲ್ಲಿ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಿದ್ದಾರೆ. ಒಟ್ನಲ್ಲಿ ಮೇನ್ ಗುರು ಈ ತೀರಾ ಒಟ್ನಲ್ಲಿ ಈಗ CSK ಒಟ್ನಲ್ಲಿ ಈ ಸೀಸನ್ ಆಲ್ಮೋಸ್ಟ್ ಸುಮ್ಮನೆ ಗೆದ್ರು ಸೋತ್ರು ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಸುಮ್ಮನೆ ಮ್ಯಾಚ್ನ ಆಡಬೇಕು ಹೊರತು ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಒಟ್ನಲ್ಲಿ ಲಾಸ್ಟಲ್ಲಿ ಮ್ಯಾಚ್ ಗೆದ್ರೆ ಒಟ್ನಲ್ಲಿ ಚೆನ್ನಾಗಿ ಸೀಸನ್ ಎಂಡ್ ಮಾಡ್ಬೋದು ಹೊರತು ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅನ್ಬೋದು. ಒಟ್ನಲ್ಲಿ CSK ಅವರು ಟೋಟಲ್ ಆಗಿ ಟೀಮಲ್ಲಿ CSK ಟೀಮಲ್ಲಿ ಎಷ್ಟು ಜನ ಇರ್ತಾರೆ ಗುರು. CSK ಹೆಡ್ ವಿಚಾರದಲ್ಲಿ ನೋಡಿದ್ರೆ ಇವರು ಟೋಟಲ್ ಆಗಿ ಆಡಿರೋದು ನೋಡಿದ್ರೆ 31 ಮ್ಯಾಚಲ್ಲಿ CSK ಅವರು 16 ಮ್ಯಾಚ್ ಗೆದ್ದಿದ್ರೆ ಪಂಜಾಬ್ ಅವರು 15 ಮ್ಯಾಚ್ನ ಗೆದ್ದವ್ರೆ. ಇನ್ನು 15 ಮ್ಯಾಚ್ನ CSK ಸೋತಿದ್ರೆ 16 ಮ್ಯಾಚ್ನ ಪಂಜಾಬ್ ಅವರು ಸೋತವ್ರೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ನಂಬರ್ಸ್ ಏನು ಅಂತ ಡಿಫ್ರೆನ್ಸ್ ಇಲ್ಲ ಅಂದ್ರು ಒಟ್ನಲ್ಲಿ CSK ಈ ಟೀಮ್ ಇಟ್ಕೊಂಡು ಒಟ್ನಲ್ಲಿ ನನ್ನ ಪ್ರಕಾರ ಗೆಲ್ಲೋದು ಡೌಟ್ ಅನ್ಬೋದು. ಯಾಕೆಂದ್ರೆ ಪಂಜಾಬ್ ಒಂದ್ ಸೈಡ್ ಮ್ಯಾಚ್ನ ಮಾಡ್ಕೋತಾರೆ. ಒಟ್ನಲ್ಲಿ
ಪಂಜಾಬ್ ಈಸಿಯಾಗಿ ಬಿಟ್ಕೊಡೋದಿಲ್ಲ, ಒಟ್ಟಿನಲ್ಲಿ CSKನೂ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಯಾರು ಟಾಸ್ ಗೆಲ್ತಾರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ನನ್ನ ಪ್ರಕಾರ CSK ವರ್ಸಸ್ ಪಂಜಾಬ್ ಬಂದಾಗ ನನ್ನ ಪ್ರಕಾರ ಒಟ್ಟಿನಲ್ಲಿ CSK ಅವರು ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೊಂಡ್ರು ಇವರು ಈ ಮ್ಯಾಚ್ನ ಗೆದ್ದರು ಏನು ಕ್ವಾಲಿಫೈ ಆಗಲ್ಲ, ಏನೂ ಆಗಲ್ಲ, ಆಲ್ಮೋಸ್ಟ್ ಮನೆಗೆ ಹೋದಂಗೆನೆ. ಒಟ್ಟಿನಲ್ಲಿ CSK ವರ್ಸಸ್ ಪಂಜಾಬ್ ಬಂದಾಗ ನನ್ನ ಪ್ರಕಾರ ಒಟ್ಟಿನಲ್ಲಿ ಈ ಸೀಸನ್ ಒಟ್ಟಿನ CSKಗೆ ಅಂತ ಹೇಳ್ಕೊಳ್ಳೋ ಸೀಸನ್ ಆಗಲಿಲ್ಲ. ಒಟ್ಟಿನಲ್ಲಿ ಲಾಸ್ಟಲ್ಲಿ ಗೆದ್ಕೊಂಡು ಇವರು ಮನೆಗೆ ಹೋಗ್ಬೇಕು ಹೊರತು ಏನು ಗೆದ್ರು ಸೋತ್ರು ಏನು ಮ್ಯಾಟ್ರ್ ಆಗಲ್ಲ. ಒಟ್ಟಿನ CSK ಪಂಜಾಬ್ ಅದ ನನ್ನ ಪ್ರಕಾರ ಇಲ್ಲಿ ಪಂಜಾಬ್ 99% ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನ CSK ಅವರು ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.